ಎಲ್ಲರಿಗೂ ನಮಸ್ಕಾರ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. ಗೃಹಲಕ್ಷ್ಮಿ 31ನೇ ಕಂತು ಮತ್ತು ಮನೆ ಮನೆ ಸಮೀಕ್ಷೆ ಕುರಿತು ಈ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅಂದರೆ SIR ಕುರಿತು. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಸಾಕಷ್ಟು ದಿನಗಳಿಂದ ಕಾಯುತ್ತಿದ್ದ 31ನೇ ಕಂತಿನ ಹಣ ಬಿಡುಗಡೆಯಾಗುವಂತಹ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಇದರೊಂದಿಗೆ ಪ್ರಸ್ತುತ ರಾಜ್ಯದಲ್ಲಿ ನಡೆಯುತ್ತಿರುವಂತಹ SIR ಅಂದರೆ ಮನೆ ಮನೆಗೆ ಸಮೀಕ್ಷೆ ಕುರಿತಾದ ಸಂಪೂರ್ಣ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಮೊದಲನೆಯದಾಗಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಅಪ್ಡೇಟ್ ಮತ್ತು ಹಣ ಬಿಡುಗಡೆ ಯಾವಾಗ ಅಂತ ಹೇಳಿ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಆಲ್ರೆಡಿ ಈಗ ವರ್ಗಾವಣೆಯಾಗಿದ್ದು DBT ಸ್ಟೇಟಸ್ನಲ್ಲಿ ಪುಷ್ ಟು DBT ಎಂದು ತೋರಿಸುತ್ತಿದೆ. ಅಂದರೆ ನೀವು DBT ಕರ್ನಾಟಕದಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅದರಲ್ಲಿರುವಂತಹ ನಂಬರಿಗೆ OTP ಬಂದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನೀವು ವಿಡಿಯೋ ನೋಡುವುದಕ್ಕಿಂತ ಮುಂಚಿತವಾಗಿ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ವಿಷಯಕ್ಕೆ ಬರುವುದಾದರೆ ಈಗಾಗಲೇ ಕೆಲವೊಂದು ಫಲಾನುಭವಿಗಳಿಗೆ ಪ್ರಾಯೋಗಿಕವಾಗಿ 2,000 ರೂಪಾಯಿ ಜಮಾ ಆಗಿರುವ ಬಗ್ಗೆ ಕೆಲವೊಂದು ಕಮೆಂಟ್ಗಳು ಕೂಡ ಇವೆ. ಅದೇ ರೀತಿ ನ್ಯೂಸ್ ಚಾನೆಲಲ್ಲಿ ಕೂಡ ಬರ್ತಾ ಇದೆ. ಇನ್ನು 2 ರಿಂದ 3 ದಿನಗಳಲ್ಲಿ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಹಣ ಅಧಿಕೃತವಾಗಿ ಜಮಾ ಆಗಲಿದೆ. ಈಗ ತುಂಬ ಜನರಿಗೆ ಕೂಡ ಆಲ್ರೆಡಿ ಈಗ 20% ಜನರಿಗೆ ಬಂದಿರುವಂಥದ್ದು. ಅಂದರೆ 3 ಹಂತದಲ್ಲಿ ಬಿಡುಗಡೆಯಾಗುವಂತಹ ಈ ಗೃಹಲಕ್ಷ್ಮಿ ಯೋಜನೆ ಮೊದಲ ಹಂತದಲ್ಲಿ 20ರಿಂದ 30% ಜನರಿಗೂ ಕೂಡ ಬಿಡುಗಡೆಯಾಗುವಂತಹ ಚಾನ್ಸಸ್ ಕೂಡ ಇದೆ. ಕೆಲವೊಂದು ಕಮೆಂಟ್ಸ್ಗಳು ಕೂಡ ಇವೆ, ಕೆಲವೊಂದು ಮಾಧ್ಯಮಗಳಲ್ಲಿಯೂ ಕೂಡ ಮಾಹಿತಿಗಳು ಬರ್ತಾ ಇವೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಅಂತೇಳಿ. ಅದೇ ರೀತಿ ಕೆಲವೊಂದು ಫಲಾನುಭವಿಗಳಿಗೆ ಕೂಡ ಬಿಡುಗಡೆ ಆಗಿದೆ. ಅಂದರೆ ಇನ್ನು ಎಲ್ಲ ಕಡೆ ಬರಬೇಕಾದ್ರೆ ಒಂದು ವಾರ ಕೂಡ ತಗೊಳ್ಳುತ್ತೆ. 2 ರಿಂದ 3 ದಿನ ನಿಮ್ಮ ಹತ್ತಿರದ ಜಿಲ್ಲೆಗಳಿಗೂ ಕೂಡ ಬರಲಿಕ್ಕೆ ಸಮಯ ಬೇಕಾಗುತ್ತೆ. ಯಾಕೆಂತ ಹೇಳಿದರೆ DBT ಮೂಲಕ ಆಲ್ರೆಡಿ ಈಗ ಏನು ಗೃಹಲಕ್ಷ್ಮಿ ಹಣ ಅದರಲ್ಲಿ ಇದೆ. DBTಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ, ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಕಳಿಸಿ ಆಗಿದೆ. ಇನ್ನು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರಲಿಕ್ಕೆ ಮಾತ್ರ ಇರುವಂಥದ್ದು. ಇನ್ನು ಪರಿಷ್ಕರಣೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ ಪರಿಷ್ಕರಣೆ ಪ್ರಕ್ರಿಯೆ ಕೂಡ ನಡೀತಾ ಉಂಟು. ಈ ತಿಂಗಳ ಹಣದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅದು ಯಾವಾಗಲೂ ಬರುವ ಹಾಗೆ 0 ಬಿಲ್ ಬರುವವರಿಗೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ SIR ಕುರಿತು ಹೇಳಬೇಕು ಅಂತ ಹೇಳಿದರೆ ಪ್ರಸ್ತುತ BLO ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಯಾವ ದಾಖಲೆ ಬೇಕು ಅಂತ ಹೇಳಿದರೆ ಯಾವುದೇ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ನೀಡುವಂತಹ ಅಗತ್ಯವಿಲ್ಲ. ಕೇವಲ ನಿಮ್ಮ ಇತ್ತೀಚಿನ ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆಧಾರ್ ನಂಬರ್ ಇದ್ದರೆ ಸಾಕಾಗುತ್ತೆ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಹೇಗೆ ತುಂಬೋದು ಅಂತ ಹೇಳಿದರೆ ಅಪ್ಲಿಕೇಶನ್ನಲ್ಲಿ ನಿಮ್ಮ ವೋಟರ್ IDಯ QR ಕೋಡ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ 2 ಕಾಲಮ್ ಇರುತ್ತೆ. ಒಂದು ಲೆಫ್ಟ್ ಕಾಲಮಲ್ಲಿ 1985ಕ್ಕಿಂತ ಮುಂಚೆ ಜನಿಸಿದವರು ಮತ್ತು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದವರು ಎಡಭಾಗದ ಕಾಲಮನ್ನು ಭರ್ತಿ ಮಾಡಬೇಕು. ಇನ್ನು ಬಲಭಾಗದ ಕಾಲಮಲ್ಲಿ 1985ರ ನಂತರ ಜನಿಸಿದವರು ಅಂದರೆ 90, 92, 95 ಈ ಸಾಲಿನವರು ಈ ಭಾಗದಲ್ಲಿ ನಿಮ್ಮ ವಿವರವನ್ನು ತುಂಬಬೇಕಾದ ವಿವರ ಅಂತ ಹೇಳಿದರೆ ನಿಮ್ಮ ತಂದೆ ತಾಯಿ ಹೆಸರು, ಮದುವೆಯಾಗಿದ್ದರೆ ಪತಿಯ ಹೆಸರು ಅಥವಾ ಪತಿಯಾದವರು ಪತ್ನಿ ಹೆಸರು, ಹುಟ್ಟಿದ ದಿನಾಂಕ, ಮತಕ್ಷೇತ್ರದ ಹೆಸರು, ವೋಟರ್ ID ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಬರೆದು ಸಹಿ ಮಾಡಿದರೆ ಆಯಿತು. ಒಂದು ವೇಳೆ ನಿಮಗೆ ಫಾರ್ಮ್ ತುಂಬಲು ತಿಳಿಯದಿದ್ದರೆ ನಿಮ್ಮ ಮನೆಗೆ ಬರುವಂತಹ BLO ಅಧಿಕಾರಿಗಳೇ ಅದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಡ್ತಾರೆ. ಅದನ್ನು ನೀವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನಮಗೆ ಅದನ್ನು ತುಂಬಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ನೀವು ಟೆನ್ಷನ್ ಮಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಅದರಲ್ಲಿ ಅವರು ನಿಮಗೆ ಗೊತ್ತಿಲ್ಲದಿದ್ದರೆ ಅವರೇ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಇನ್ನು
ಸರ್ಕಾರದ ಸೌಲಭ್ಯಗಳು ನಿರಂತರವಾಗಿ ನಿಮಗೆ ಸಿಗಬೇಕಾದ್ರೆ ಈ SIR ಪ್ರಕ್ರಿಯೆಯನ್ನು ನೀವು ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕು. ಯಾವುದೇ ಸುಳ್ಳು ವದಂತಿಗಳಿಗೆ ನೀವು ಕಿವಿಗೊಡಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಹತ್ತಿರದ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಅಪ್ಡೇಟ್ ಮೂಲಕ ನೆಕ್ಸ್ಟ್ ವಿಡಿಯೋಲಿ ಬರ್ತಾ ಇದ್ದೇನೆ. ಧನ್ಯವಾದಗಳು.